ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಜಕಾರು. ಇಲ್ಲಿಯ ಹಳೆ ವಿದ್ಯಾರ್ಥಿ. ನನ್ನ ಹೆಸರು ಯಶೋಧ ಎಸ್ ಶೆಟ್ಟಿ ಅಂತೇಳಿ. ನಮ್ಮ ಈ ಶಾಲಾ ಸರಕಾರಿ ಶಾಲೆಯು 166 ವರ್ಷದ ಇತಿಹಾಸವುಳ್ಳ ನಮ್ಮ ಶಾಲೆ ಆಗಿದೆ. ಹಾಗೆಯೇ 100 ವರ್ಷದ ಶತಮಾನೋತ್ಸವವನ್ನು ಸಂಭ್ರಮದಲ್ಲಿ ಆಚರಿಸಿದ ಶಾಲೆ ನಮ್ಮ ಶಾಲೆ. ಹಾಗೆಯೇ ನಾನು ಈ ಶಾಲಾ ಹಳೆ ವಿದ್ಯಾರ್ಥಿ ಎಂದು ಹೇಳಿಕೊಳ್ಳಲು ನನಗೆ ತುಂಬ ಹೆಮ್ಮೆ ಆಗ್ತಾ ಉಂಟು. ನಮ್ಮ ಈ ಶಾಲೆಯಲ್ಲಿ ನಾನು 78-79ನೇ ಇಸ್ವಿಯಲ್ಲೇ ಈ ಶಾಲಾ ವಿದ್ಯಾರ್ಥಿಯಾಗಿರುವ ಸಂದರ್ಭದಲ್ಲಿ 7ನೇ ಕ್ಲಾಸಲ್ಲಿ ಇರುವ ಸಂದರ್ಭದಲ್ಲಿ ಇಲ್ಲಿ ಒಂದು ಮಕ್ಕಳ ಸಂಖ್ಯೆಯು ಒಂದು 600-700ಕ್ಕಿಂತ ಹೆಚ್ಚಿನ ಮಕ್ಕಳು ಇಲ್ಲಿ ವ್ಯಾಸಂಗವನ್ನು ಪಡೆದಿದ್ದಾರೆ. ಆ ವಿದ್ಯಾರ್ಥಿಗಳು ಈಗ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ ಎಂದು ಹೇಳಿಕೆ ನನಗೆ ತುಂಬಾ ಖುಷಿ ಆಗ್ತಾ ಉಂಟು. ಈ ಶಾಲೆಯು ತುಂಬಾ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ಶಿಕ್ಷಣವನ್ನು ಕೊಟ್ಟಿದೆ. ಶಾಲೆಯ ಶಿಕ್ಷಕರು ಹಾಗೆ ತುಂಬಾ ನುರಿತ ಶಿಕ್ಷಕರು ಒಳ್ಳೆಯ ರೀತಿಯಲ್ಲಿ ಶಿಕ್ಷಣವನ್ನು ವಿದ್ಯಾಭ್ಯಾಸವನ್ನು ಬೋಧನೆ ಮಾಡ್ತಾ ಇದ್ದಾರೆ. ಹಾಗೆ ಮಕ್ಕಳಿಗೆ ಶಿಸ್ತು, ಯಾರನ್ನು ಯಾವ ರೀತಿ ಗೌರವಿಸಬೇಕು ಎಂಬುದನ್ನು ಕಲಿಸಿಕೊಟ್ಟಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಾಗ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ನಮ್ಮ ಈ ಶಾಲೆಯು ರಾಷ್ಟ್ರ ಮಟ್ಟಕ್ಕೆ ಉತ್ತುಂಗಕ್ಕೆ ಏರಿದ ಶಾಲೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಹಾಗೇನೆ ಈಗ ನಮ್ಮ ಈ ಶಾಲೆಯ ಬಗ್ಗೆ ಹೇಳುವುದಾದ್ರೆ, ಆ ಹೊತ್ತಿನಲ್ಲಿ ನಾವು ಇರುವ ಹೊತ್ತಿನಲ್ಲಿ ಈ ಶಾಲೆಯಲ್ಲಿ ಮೊದಲನೇದಾಗಿ ನಮ್ಮ ಅಜಕರ್ ಪೇಟೆಯ ಮಧ್ಯದಲ್ಲಿ ಒಂದು 4ನೇ ತರಗತಿವರೆಗೆ ಶಾಲೆ ಇದ್ದಿತ್ತು. ಅದು ಸರ್ಕಾರಿ ಶಾಲೆ ಆಗಿತ್ತು. ಆ ನಂತರ ಇಲ್ಲಿಯ ದಾನಿಗಳಿಂದ ಒಂದು 2-2.5 ಎಕರೆ ಜಾಗವನ್ನು ನಮ್ಮ ಅಜಕರ್ನ ದಾನಿಗಳು ಕೊಟ್ಟು ಇಲ್ಲಿ ಒಂದು ಅತ್ಯುತ್ತಮವಾದ ಒಂದು ಶಾಲೆ ನಿರ್ಮಾಣಗೊಂಡಿತ್ತು. ತದನಂತರ ಈ ಅರ್ಧ ಪಾರ್ಟಿನ ನಂತರ ನಮ್ಮ ಈ ಶಾಲೆ ಇದ್ದಿತ್ತು. ಮಕ್ಕಳ ಸಂಖ್ಯೆ ಜಾಸ್ತಿ ಆದ ಕಾರಣ ಈ ಮಕ್ಕಳಿಗೆ ಶಾಲೆಯಲ್ಲಿ ಕುಳಿತುಕೊಳ್ಳಲು ತುಂಬಾ ಕಷ್ಟ ಆಗ್ತಿತ್ತು. ಹಾಗೇನೆ ಗ್ರಾಮಸ್ಥರ ಒಂದು ಸಹಕಾರದೊಂದಿಗೆ ಆ ಸೈಡಲ್ಲಿ ಈಗ ನಮ್ಮ ಅಡಿಗೆ ಕೊಠಡಿ ಇದೆ. ಆ ಸೈಡಲ್ಲಿ ಒಂದು ಮುಳಿ ಶೆಡ್ ಮಾಡಿ ಮಕ್ಕಳಿಗೆ ವಿದ್ಯಾರ್ಜನೆಯನ್ನು ಕೊಡ್ತಾ ಇದ್ರು. ಅಂತಹ ಒಂದು ಶಾಲೆ, ಇಂಥ ಹೆಸರನ್ನು ಪಡೆದ ಶಾಲೆ ನಮ್ಮ ಮರणे ಗ್ರಾಮದಲ್ಲಿ ಇಲ್ಲ. ನಮ್ಮ ಮರणे ಗ್ರಾಮದಲ್ಲಿ ಒಂದೇ ಶಾಲೆ ಇದ್ದದ್ದು ಇದೇ ನಮ್ಮ ಈ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಎಲ್ಲಾ ನಮ್ಮ ಗ್ರಾಮದ ಮಕ್ಕಳು ಈ ಶಾಲೆಯಲ್ಲಿ ವ್ಯಾಸಂಗವನ್ನು ಪಡೆದಿದ್ದಾರೆ ಅಂತ ಹೇಳಿಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಹಾಗೇನೆ ನಮ್ಮ ಶಾಲೆಯಲ್ಲಿ ನಾವು ಶಾಲೆ ಬರುವ ಹೊತ್ತಿನಲ್ಲಿ ಯಾವ ವ್ಯವಸ್ಥೆಯೂ ಸರಿ ಇರ್ಲಿಲ್ಲ. ಏನಂತ ಹೇಳಿದ್ರೆ, ಇಲ್ಲಿ ನೀರಿನ ಟ್ಯಾಪ್ ಇರ್ಲಿಲ್ಲ. ನೀರು ಬಾವಿಯಲ್ಲಿ ಸೇದಿ ಮಕ್ಕಳು ಏನೋ ಶಾಲೆಗೆ ಡಬ್ಬ ಹಿಡ್ಕೊಂಡು ಬಂದು ಊಟ ಮಾಡ್ತಿದ್ರು. ಆ ಹೊತ್ತಿನಲ್ಲಿ ತುಂಬಾ ಸಂಕಷ್ಟದಲ್ಲಾದ್ರೂ ಅಷ್ಟು ಮಕ್ಕಳ ಸಂಖ್ಯೆ ಇದ್ದಿತ್ತು. ಆದ್ರೆ ಈಗ ಶಾಲೆಯಲ್ಲಿ ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆ ಇದೆ. ಏನಂತ ಹೇಳಿದ್ರೆ, ಇಲ್ಲಿ LKG ಪ್ರಾರಂಭಗೊಂಡಿದೆ ಈ ಶಾಲೆಯಲ್ಲಿ. ಹಾಗೇನೆ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟವನ್ನು ಸರ್ಕಾರದ ಮುಖಾಂತರ ನಮ್ಮ ಶಾಲೆ ಶಿಕ್ಷಕರು ಉತ್ತಮ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಹಾಗೆ ಮಕ್ಕಳಿಗೆ ಮೊಟ್ಟೆ, ಬಾಳೆಹಣ್ಣು, ಶಾಲಾ ಯೂನಿಫಾರ್ಮ್ ಮತ್ತು ಶೂ ಮತ್ತೆ ದಾನಿಗಳು ಪುಸ್ತಕವನ್ನು ವಿತರಣೆ ಮಾಡ್ತಾ ಇದ್ದಾರೆ. ಇಂಥ ಒಂದು ಉತ್ತಮವಾದ ಶಾಲೆಯಲ್ಲಿ ನಾವು ಇರುವುದು ನಮ್ಮ ಪುಣ್ಯ, ನಮ್ಮ ಭಾಗ್ಯ ಅಂತ ನಾನು ಹೇಳ್ತಾ ಇದ್ದೇನೆ. ಹಾಗೇನೆ ಈಗ ನಮ್ಮ ಶಾಲೆಯಲ್ಲಿ ಮುಂದಿನ ದಿನ ನಡೆಯುತ್ತಿರುವ ಪ್ರತಿಭಾ ಪುರಸ್ಕಾರ, ಈ ಪುರಸ್ಕಾರಕ್ಕಾಗಿ ನಮ್ಮ ಶಿಕ್ಷಕರು ತರಾತುರಿಯಲ್ಲಿ ಮಕ್ಕಳನ್ನು ರೆಡಿ ಮಾಡ್ತಾ ಇದ್ದಾರೆ. ಆ ಮಕ್ಕಳಿಗೆ ನೃತ್ಯವನ್ನು ಕಲಿಸಬೇಕು, ಕಾರ್ಯಕ್ರಮವನ್ನು ಮಾಡಬೇಕು. ಹಾಗೆ ಇಂಥ ಕಾರ್ಯಕ್ರಮದಲ್ಲಿ ಅವರು ತೊಡಗಿಕೊಂಡಿದ್ದಾರೆ. ಹಾಗೇನೆ ಈ ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ಆಗ್ಲಿ. ನಮ್ಮ ಈ ಹಳೆ ವಿದ್ಯಾರ್ಥಿ ಸಂಘವು ಈ ಸಾರಿ ಉದ್ಘಾಟನೆಗೊಂಡಿದ್ದು, ನಾವು ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಹಾಗೂ ಪೋಷಕರ ಸಹಕಾರವನ್ನು ಶಾಲೆ ಕೊಡ್ತಾ ಇದ್ದೇವೆ. ಹಾಗೆ ನಮ್ಮ ಈ ಸರ್ಕಾರಿ ಶಾಲೆಯನ್ನು ನಾವು ಉಳಿಸಬೇಕು, ನಾವು ಬೆಳೆಸಬೇಕು. ಮುಂದಿನ ದಿನ ನಮ್ಮ ಶಾಲೆ ಉತ್ತಮ ಒಂದು ಹೆಸರನ್ನು ಪಡಿಬೇಕು, ನಮ್ಮ ಶಾಲೆ ಮಾದರಿ ಆಗ್ಬೇಕಂತ ನಮ್ಗೆ ಆಸೆ ಉಂಟು. ಹಾಗೇನೆ ಇಲ್ಲಿ ಮಕ್ಕಳ ಸಂಖ್ಯೆ ಸಾಮಾನ್ಯ ಮಟ್ಟದಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳ ಸಂಖ್ಯೆ ಇಲ್ಲಿ ಬಹುತೇಕ ಜಾಸ್ತಿ ಇದೆ ಅಂತ ಹೇಳಲಿಕ್ಕೆ ಅದು ತುಂಬಾ ಸಂತೋಷ ಆಗ್ತದೆ. ಹಾಗೇನೆ ನಮ್ಮ ಶಾಲೆಯನ್ನು ನಾವು ಉಳಿಸೋಣ, ನಾವು ಬೆಳೆಸೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೇನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ.
ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ ಪಾಠಶಾಲಾ. ಸಾಯಂಕಾಲ ನಮ್ಗೆ 4ರಿಂದ 4:15 5 ಗಂಟೆವರೆಗೆ ನಮ್ಗೆ ಆಟ ಆಡಿಸ್ತಾ ಇದ್ರು ಮಾಸ್ಟರ್ ಅವರು. ಮತ್ತೆ ನಮ್ಗೆ ಇಲ್ಲಿ ಶಾಂತರಾಜ ಮಾಸ್ಟರ್ ಅಂತ ಹೇಳಿ ಒಬ್ರು ಇದ್ರು, ಒಳ್ಳೆ ಇದು ಶಿಕ್ಷಕರಿದ್ರು. ಮತ್ತೆ ಸುಮಾರು ಜನ ಇದ್ರು, ಅದು ಈಗ ನಮ್ಗೆ ಹೆಸರೆಲ್ಲ ಹೇಳಲಿಕ್ಕೆ ಬರುವುದಿಲ್ಲ. ಮತ್ತೆಂತ ಆಯ್ತು, ಒಳ್ಳೆ ಶಿಕ್ಷಣವನ್ನು ಕೊಟ್ಟಿದ್ದಾರೆ. ನಾವು 7ನೇ ಕ್ಲಾಸ್ ಎಲ್ಲ ಪಾಸ್ ಆಗಿ ಮತ್ತೆ ಹೈಸ್ಕೂಲಿಗೆ ಹೋಗಿದ್ದೇವೆ. ನನ್ನ ಹೆಸರು ವಿಂಧ್ಯ. ನಾನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಜೆಕಾರು ಇಲ್ಲಿ ಜಿಪಿಟಿ ಶಿಕ್ಷಕಿಯಾಗಿ ಕಳೆದ 3 ವರ್ಷದಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಈ ಶಾಲೆಯಲ್ಲಿ ಉತ್ತಮ ಅಧ್ಯಾಪಕ ವೃಂದವಿದ್ದು ಒಂದು ಮನೆಯ ವಾತಾವರಣ ಕಂಡುಬರುತ್ತಿದೆ. ಅದೇ ರೀತಿ ಮಕ್ಕಳು ಹಾಗೂ ಪಾಲಕರು ಇಲ್ಲಿ ಉತ್ತಮ ಸಹಕಾರವನ್ನು ನೀಡುತ್ತಿದ್ದಾರೆ. ನಾವು ತಂತ್ರಜ್ಞಾನವನ್ನು ಬಳಸಿಕೊಂಡು ಉತ್ತಮ ರೀತಿಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡುತ್ತಿದ್ದೇವೆ. ಕಳೆದ ವರ್ಷ ನಮ್ಮ ಶಾಲೆಯಲ್ಲಿ LKG ತರಗತಿಯು ಆರಂಭವಾಗಿದ್ದು, ಈ ವರ್ಷವೂ UKG ಹಾಗೂ 1ನೇ ತರಗತಿ ಆಂಗ್ಲ ಮಾಧ್ಯಮ ತರಗತಿಗಳು ಆರಂಭಗೊಂಡಿದೆ. ಉತ್ತಮ ಶಿಕ್ಷಣವನ್ನು ನೀಡುವಂತಹ ನಮಗೆ ಇನ್ನೂ ಮಕ್ಕಳು ದಾಖಲಾತಿಯಾಗಬೇಕು, ಶಾಲೆ ಉತ್ತಮವಾಗಬೇಕು ಅಂತ ನಾನು ಬಯಸ್ತೇನೆ. ಒಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನು. ನನ್ನ ನೆಚ್ಚಿನ ಊರಿನ ಗ್ರಾಮಸ್ಥರೇ, ನನ್ನ ನೆಚ್ಚಿನ ಮಕ್ಕಳೇ, ನಿಮಗೆಲ್ಲರಿಗೂ ಪ್ರೀತಿ ಶೆಟ್ಟಿ ಮಾಡುವ ನಮಸ್ಕಾರ. ನಾನು ಹಿರಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ 1ರಿಂದ 7ನೇ ತರಗತಿ ಓದಿದ್ದೇನೆ. ಇಲ್ಲಿ ಓದಲು ಬಹು ಮುಖ್ಯ ಅನುಕೂಲವಿತ್ತು. ಆಟ ಆಡ್ಲಿಕ್ಕೆ ಮೈದಾನವಿತ್ತು, ಆಟ ಆಡಿಸ್ತಿದ್ರು ಒಳ್ಳೆ ಮಾಡಿ. PT ಅಂತ ಒಂದು ಪೀರಿಯಡ್ ಕೂಡ ಇತ್ತು. ಸೇವಾದಳ ಇತ್ತು, ಸ್ಕೌಟ್ಸ್ ಗೈಡ್ಸ್ ಇತ್ತು. ನಾನು ಸ್ಕೌಟ್ ಗೈಡ್ಸ್ ಅಲ್ಲಿ ನ್ಯಾಷನಲ್ ಲೆವೆಲ್ ನಮ್ಗೆ ಟೀಚರ್ ಕರ್ಕೊಂಡು ಹೋಗ್ತಿದ್ರು. ಎಲ್ಲದಲ್ಲಿ ಫಸ್ಟ್ ಬರ್ತಿದ್ವಿ. ಹಾಗೇನೆ ಖೋಖೋ ಆಟ ಆಡಿಸ್ತಿದ್ರು. ಖೋಖೋದಲ್ಲಿ ಕೂಡ ನಾವು ನ್ಯಾಷನಲ್ ಸ್ಟೇಟಿಗೆ ಹೋಗಿದ್ದೇವೆ ಈ ಸ್ಕೂಲಿಂದ ಕಲ್ತು. ಸೇವಾದಳ ಇತ್ತು. ಸೇವಾದಳವು ಕೂಡ ಸ್ಪೆಷಲ್ ಆಗಿ ಅಂದ್ರೆ ಬೇರೆ ಬೇರೆ ಸ್ಕೂಲಿಗೆ ಹೋಗಿ ಅಲ್ಲಿ ನಡೆಸುತ್ತಿದ್ದ ಪ್ರೋಗ್ರಾಮ್ಗೆ ನಾವು ಅಟೆಂಡ್ ಆಗ್ತಿದ್ವಿ. ಅಲ್ಲಿ ಕೂಡ ಫಸ್ಟ್ ಸೆಕೆಂಡ್ ಹೀಗೆ ಪ್ರೈಸ್ ಎಲ್ಲ ಸಿಕ್ತಿತ್ತು ನಮ್ಮ ಟೀಮಿಗೆ. ಸ್ಕೂಲಿನ ಬಗ್ಗೆ ಹೇಳುದಾದ್ರೆ ನಮ್ಗೆ ಓದಲು ತುಂಬಾ ಅನುಕೂಲವಿತ್ತು. ಮತ್ತೆ ಬೇರೆ ಬೇರೆ ವಿಷಯ ಬಗ್ಗೆ ಕಲಿಸ್ತಿದ್ರು. ಮತ್ತೆ ವಿಷಯ ಗೊತ್ತಿಲ್ಲದು ಒಳ್ಳೆ ಒಳ್ಳೆ ಟೀಚರ್ಸ್ ಬಂದು ಎಕ್ಸ್ಟ್ರಾ ಕ್ಲಾಸ್ ಎಲ್ಲ ಮಾಡ್ತಿದ್ರು, ಸಭೆ ಎಲ್ಲ ಇಟ್ಟು. ಮತ್ತೆ ಬೇಸಿಗೆ ರಜೆಯಲ್ಲಿ ಆಕ್ಟಿವಿಟೀಸ್ ಪ್ರೋಗ್ರಾಮ್ಸ್ ಎಲ್ಲ ಇಡ್ತಿದ್ರು, ಅದು ಕೂಡ ಆಕ್ಟಿವ್ ಆಗಿ ಎಲ್ರು ಮಾಡ್ತಿದ್ರು. ಹಾಗೆ ಮತ್ತೆ ಮಧ್ಯಾಹ್ನ ಬಿಸಿ ಊಟ ಕಾರ್ಯಕ್ರಮ ಇರ್ತದೆ. ಅಂದ್ರೆ ನಾವು ಲಾಸ್ಟ್ 7th ಸ್ಟ್ಯಾಂಡರ್ಡ್ಗೆ ಬರುವಾಗ ಬಿಸಿ ಊಟ ಪ್ರೋಗ್ರಾಮ್ ಇದ್ದದ್ದು. ನಮ್ಗೆ 1 year ಸಿಕ್ಕಿದೆ, ಸೊ ಒಳ್ಳೇದಿತ್ತು ಊಟ ಎಲ್ಲ. ಮತ್ತೆ ನಾವು ವಾಶ್ರೂಮ್ ಎಲ್ಲ ಇರ್ಲಿಲ್ಲ, ಸೊ ಅದು ಇನ್ನು ಮುಂದಿನ ಮಕ್ಕಳಿಗೆಲ್ಲ ಒಳ್ಳೆ ಯೂಸ್ಫುಲ್ ಆಗ್ಲಿ ಅಂತ ಹೊಸದು ಕಟ್ಟಡ ಎಲ್ಲ ಮಾಡಿಕೊಡ್ಲಿ ಅಂತ ನಾವು ಗ್ರಾಮಸ್ಥರ ಹಾಗೂ ಇಲ್ಲಿರುವ ವಿದ್ಯಾರ್ಥಿಗಳಿಗೂ ಹೇಳ್ತೇವೆ. ಅಂದ್ರೆ ನೆಕ್ಸ್ಟ್ ಮಕ್ಕಳಿಗೆ ಪ್ರಾಬ್ಲಮ್ ಆಗ್ಬಾರ್ದು ಯಾವುದು ಕೂಡ. ಮತ್ತೆ ಏನಾದ್ರು ಸಹಾಯ ಬೇಕಾದ್ರೆ ನಾವು ಸ್ಕೂಲಿಗೆ ಯಾವಾಗ್ಲೂ ಮಾಡ್ತೇವೆ. ಅಂದ್ರೆ ಗವರ್ಮೆಂಟ್ ಸ್ಕೂಲು ಸರ್ಕಾರಿ ಪ್ರಾಥಮಿಕ ಸ್ಕೂಲ್ ಇದು. ಇಲ್ಲಿ ಸ್ಟಡಿ ಮಾಡಿ ಅಂದ್ರೆ ನೆಕ್ಸ್ಟ್ ನಾವು ಹೈಸ್ಕೂಲು ಗ್ರಾಜುಯೇಷನ್ ಆಯ್ತು, ಬೇರೆ ಕಡೆ ಮಾಡಿದ್ವಿ. ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ನಂಬಿ ನಡೆದರೆ ಸಾಕು, ಸಾರ್ಥಕ ಬದುಕು. ಈಗ ನಮ್ಮ ಶಾಲೆ ಒಂದು ಈ ಪರಿಸರದಲ್ಲಿ ಬಹಳ ಸುಂದರವಾಗಿ ಕಟ್ಟಡದೊಂದಿಗೆ ನಿರ್ಮಾಣವಾಗಿದೆ ಮತ್ತು ಇಲ್ಲಿ ಈಗ 150ರಿಂದ 160 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಒಳ್ಳೆಯ ಶಿಕ್ಷಕ ವರ್ಗ ಇದೆ, ಒಳ್ಳೆಯ ನಮ್ಮ ದೈಹಿಕ ಶಿಕ್ಷಕರಿದ್ದಾರೆ. ಅದರ ಸದುಪಯೋಗವನ್ನು ನಮ್ಮ ಜನರ ಈ ಭಾಗದ ಪರಿಸರದ ಜನರು ಅದನ್ನು ಪಡ್ಕೊಳ್ಬೇಕು. ಈ ಶಾಲೆಯನ್ನು ಉಳಿಸುವ ನಿಟ್ಟಿನಲ್ಲಿ ನಮ್ಮೆಲ್ಲರ ಕರ್ತವ್ಯ ಬಹಳ ದೊಡ್ಡದಾಗಿದೆ. ಇಲ್ಲಿನ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸುವಂಥದ್ದು ಮತ್ತು ಶಿಕ್ಷಣ ವ್ಯವಸ್ಥೆಯನ್ನು ಮತ್ತಷ್ಟು ಬಲಗೊಳಿಸಿ ಮೌಲ್ಯಯುತ ಶಿಕ್ಷಣವನ್ನು ಕೊಡಿಸುವುದರಿಂದ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೆಚ್ಚಿಸಬಹುದು. ಅದಕ್ಕೆಲ್ಲ ನಮ್ಮ ಊರಿನ
ಎಲ್ಲರೊಂದಿಗೆ ಎಲ್ಲರ ಸಹಾಯವನ್ನು ಪಡೆದುಕೊಂಡು ಈ ಶಾಲೆಯನ್ನು ಶಾಶ್ವತವಾಗಿ ಮತ್ತೆ 100-200 ವರ್ಷಗಳ ಕಾಲ ಉಳಿಸುವಂತ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಪೂರ್ಣ ಪ್ರಮಾಣದಲ್ಲಿ ಸಹಕಾರ ನೀಡುತ್ತಿದ್ದಾರೆ. ಹಾಗೇನೆ ನಮ್ಮ ಶಾಲೆ ಅತ್ಯುತ್ತಮ ನಡೀತಿದೆ. ಕನ್ನಡ ಮೀಡಿಯಂ ಶಾಲೆ ಹಾಗೂ ಆಂಗ್ಲ ಮಾಧ್ಯಮಕ್ಕೆ ಅನುಮತಿ ಕೂಡ ಸಿಕ್ಕಿದೆ. ಈಗ 1ನೇ ಕ್ಲಾಸ್ ನಡೀತಾ ಇದೆ. ಬರುವ ವರ್ಷ 2ನೇ ಕ್ಲಾಸ್, LKG UKG ಇಂದ 1-2 ಬರುವ ವರ್ಷ 2ನೇ ಕ್ಲಾಸ್. ಹಾಗಾಗಿ ಎಲ್ಲರೂ ತಮ್ಮ ಅಜಕಾರ ಶಾಲೆಯಲ್ಲಿ ನೋಂದಣಿ ಮಾಡಿಕೊಳ್ಳಬೇಕಾಗಿ ಎಲ್ಲರಲ್ಲಿ ವಿನಂತಿ. ಹಾಗೂ ನಮ್ಮ ಶಾಲೆಯನ್ನು ಉಳಿಸಿ ಬೆಳೆಸಿ, ಕನ್ನಡ ಶಾಲೆಯನ್ನು ಉಳಿಸಿ ಬೆಳೆಸಿ ಅಂತ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಜಕಾರಿನಲ್ಲಿ 6ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಹೆಸರು ಋತ್ವಿಕ್. ನಾನು ಇಂದು ನಮ್ಮ ಶಾಲೆಯ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ. ನಮ್ಮ ಶಾಲೆಯು ನೋಡಲು ತುಂಬಾ ಸುಂದರವಾಗಿದೆ. ನಮ್ಮ ಶಾಲೆಯ ಪರಿಸರವೂ ಕೂಡ ನೋಡಲು ಸುಂದರವಾಗಿದೆ. ನಮ್ಮ ಶಾಲೆಯ ಶಿಕ್ಷಕರು ನಮಗೆ ಉತ್ತಮ ರೀತಿಯಲ್ಲಿ ಪಾಠವನ್ನು ಕಲಿಸುತ್ತಾರೆ. ನಮಗೆ ಶಿಕ್ಷಕರು ಪಾಠವನ್ನು ಮಾತ್ರ ಅಲ್ಲದೆ ಶಿಸ್ತನ್ನು ಕೂಡ ಕಲಿಸುತ್ತಾರೆ. ಹಾಗಾಗಿ ನಮ್ಮ ಶಾಲೆಯು ಒಂದು ಉತ್ತಮ ಶಾಲೆಯಾಗಿದೆ. ಇಲ್ಲಿ ನಮಗೆ ಉತ್ತಮ ಶಿಕ್ಷಣವನ್ನು ಕೂಡ ಕಲಿಸುತ್ತಾರೆ. ನಮಗೆ ಶಿಕ್ಷಣದ ಜೊತೆಗೆ ದೈಹಿಕ ಚಟುವಟಿಕೆಗಳನ್ನು ಕೂಡ ನಮ್ಮ ಶಾಲೆಯಲ್ಲಿ ಕಲಿಸುತ್ತಾರೆ. ಇನ್ನು ನಮ್ಮ ಶಾಲೆಯಲ್ಲಿ ಸರಕಾರದಿಂದ ಸಿಗುವ ಎಲ್ಲಾ ಸೌಲಭ್ಯಗಳು ಕೂಡ ಸಿಗುತ್ತವೆ. ನಮಗೆ ಬೆಳಗ್ಗೆ ಕ್ಷೀರಭಾಗ್ಯವು ಸಿಗುತ್ತದೆ ಮತ್ತು ಮಧ್ಯಾಹ್ನ ಬಿಸಿ ಊಟದ ಜೊತೆ ಮೊಟ್ಟೆಯೂ ಕೂಡ ಸಿಗುತ್ತವೆ. ಮತ್ತು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಚಪ್ಪಲಿಗಳು, ಶೂ ಮತ್ತು ಶಾಲಾ ಸಮವಸ್ತ್ರಗಳನ್ನು ಕೂಡ ಕೊಡುತ್ತಾರೆ. ಹಾಗಾಗಿ ನಮ್ಮ ಶಾಲೆಯಲ್ಲಿ ಸರಕಾರದಿಂದ ಸಿಗುವ ಎಲ್ಲಾ ಸೌಲಭ್ಯಗಳು ಕೂಡ ದೊರೆಯುತ್ತವೆ. ಇನ್ನು ನಮ್ಮ ಶಾಲೆಯ ಜನಸಂಖ್ಯೆಯು ಕೂಡ ದಿನದಿಂದ ದಿನಕ್ಕೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಸಂಖ್ಯೆಯು ಕೂಡ ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಿವೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಬೇಕೆಂಬ ನಿಟ್ಟಿನಲ್ಲಿ ನಮ್ಮ ಶಾಲೆಯಲ್ಲಿ ಕಳೆದ ವರ್ಷ LKG UKG ಅನ್ನು ಕೂಡ ಪ್ರಾರಂಭಿಸಲಾಯಿತು ಮತ್ತು ಈ ವರ್ಷ 1ನೇ ತರಗತಿ ಆಂಗ್ಲ ಮಾಧ್ಯಮವನ್ನು ಕೂಡ ಪ್ರಾರಂಭಿಸಲಾಯಿತು. ಈ ನಿಟ್ಟಿನಲ್ಲಿಯಾದರೂ ನಮ್ಮ ಶಾಲೆಯಲ್ಲಿ ಜನಸಂಖ್ಯೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಬೇಕೆಂಬ ನಿಟ್ಟಿನಲ್ಲಿ ಇವೆಲ್ಲವನ್ನು ನಮ್ಮ ಶಾಲೆಯಲ್ಲಿ ಪ್ರಾರಂಭಿಸಲಾಯಿತು. ಇನ್ನು ನಮ್ಮ ಶಾಲೆಯ ಪರಿಸರವು ಕೂಡ ತುಂಬಾ ಉತ್ತಮವಾಗಿದೆ. ಸುತ್ತಲೂ ಗಿಡ ಮರಗಳಿಂದ ಕೂಡಿದ್ದು ನಮ್ಮ ಶಾಲಾ ಮೈದಾನವು ಕೂಡ ಅತಿ ದೊಡ್ಡದಾಗಿದೆ. ಇಲ್ಲಿ ನಮಗೆ ಥ್ರೋಬಾಲ್ಗಳಂತಹ ಆಟಗಳನ್ನು ಕೂಡ ಕಲಿಸುತ್ತಾರೆ ಮತ್ತು ನಮ್ಮ ಶಾಲೆಯಲ್ಲಿ ಪ್ರತಿಭಾ ಪುರಸ್ಕಾರಗಳಂತಹ ಕಾರ್ಯಕ್ರಮಗಳನ್ನು ಕೂಡ ನಡೆಸಿದ್ದಾರೆ ಮತ್ತು ನಮಗೆ ಪ್ರತಿಭಾ ಕಾರಂಜಿಗೆ ಕೂಡ ಕರೆದುಕೊಂಡು ಹೋಗುತ್ತಾರೆ. ನಮಗೆ ಪ್ರತಿಭಾ ಕಾರಂಜಿಯಲ್ಲಿ ಹಲವಾರು ಪ್ರಶಸ್ತಿಗಳು ದೊರೆತಿವೆ. ಹಾಗಾಗಿ ನಮ್ಮ ಶಾಲೆಯು ನಮ್ಮ ಊರಿನಲ್ಲಿ ಒಂದು ಉನ್ನತ ಸ್ಥಾನದಲ್ಲಿದೆ. ಇನ್ನು ನಮ್ಮ ಶಾಲೆಗೆ ಹಲವಾರು ವರ್ಷಗಳ ಇತಿಹಾಸವೂ ಕೂಡ ಇದೆ. ಇದು 100 ವರ್ಷಗಳ ಹಿಂದೆ ಸ್ಥಾಪಿಸಲ್ಪಟ್ಟ ಶಾಲೆಯಾಗಿದೆ. ಹಾಗಾಗಿ ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ಕಲಿತು ಹೋಗಿದ್ದಾರೆ ಮತ್ತು ಅವರು ಉನ್ನತ ಸ್ಥಾನದಲ್ಲಿಯೂ ಕೂಡ ಇದ್ದಾರೆ. ಹಾಗಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಸಂಖ್ಯೆಯು ಹೆಚ್ಚಾಗಬೇಕು ಮತ್ತು ಈ ಶಾಲೆಯ ವಿದ್ಯಾರ್ಥಿಗಳ ಸಂಖ್ಯೆಯು ಕೂಡ ಹೆಚ್ಚಾಗಬೇಕು. ಏಕೆಂದರೆ ಇಲ್ಲಿ ಎಲ್ಲಾ ವ್ಯವಸ್ಥೆಯೂ ಕೂಡ ಇದೆ. ನಮ್ಮ ಶಿಕ್ಷಕರು ಕೂಡ ನಮಗೆ ಉತ್ತಮ ರೀತಿಯಲ್ಲಿ ಪಾಠವನ್ನು ಕಲಿಸುತ್ತಾರೆ. ಹಾಗಾಗಿ ನಮ್ಮ ಶಾಲೆಯ ಜನಸಂಖ್ಯೆ ಹೆಚ್ಚಾಗಬೇಕು ಎಂದು ಹೇಳುತ್ತಾ ನನ್ನ ಈ ಪುಟ್ಟ ಮಾತನ್ನು ಮುಗಿಸುತ್ತೇನೆ. ನನಗೆ ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಸುನಿಧಿ ಸಜೆಕಾರು. ನಾನು ಈ ಶಾಲೆಯಲ್ಲಿ 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ ಕಲಿಯುತ್ತಿದ್ದೇನೆ. ಹಾಗಾಗಿ ನಾನು ಈ ವರ್ಷ ಶಾಲಾ ವಿದ್ಯಾರ್ಥಿ ನಾಯಕನಾಗಿದ್ದೇನೆ. ಈ ಶಾಲೆಯಲ್ಲಿ ನಮಗೆ ಸರ್ಕಾರದಿಂದ ದೊರೆಯುವ ಎಲ್ಲ ಸೌಕರ್ಯಗಳನ್ನು ನೀಡುತ್ತಿದ್ದಾರೆ ಹಾಗೂ ನಮ್ಮ ಶಾಲೆಯಲ್ಲಿ ಉತ್ತಮ ಶಿಕ್ಷಕ ವೃಂದವಿದೆ. ಹಾಗೂ ಈ ವರ್ಷವು LKG ಆರಂಭವಾಗಿದೆ. ಈ ವರ್ಷವು LKG UKG ಹಾಗೂ 1ನೇ ತರಗತಿ ಆಂಗ್ಲ ಮಾಧ್ಯಮವು ಆರಂಭವಾಗಿದೆ. ಹಾಗೂ ಈ ಶಾಲೆಯ ದಾಖಲಾತಿಯು ಹೆಚ್ಚಾಗಲಿ ಎನ್ನುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ನನ್ನ ಹೆಸರು ಯುಕ್ತ. ನಾನು ಈ ಶಾಲೆಯ ಉಪನಾಯಕಿಯಾಗಿದ್ದೇನೆ. ಪ್ರಸ್ತುತ 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ.
ನಮ್ಮ ಶಾಲೆಯಲ್ಲಿ ನಮಗೆ ಶಿಕ್ಷಕರು ಟೆಕ್ನಾಲಜಿಯಿಂದ ಪಾಠವನ್ನು ಮಾಡುತ್ತಾರೆ. ಆದ್ದರಿಂದ ನಮಗೆ ಪಾಠವು ಅರ್ಥಪೂರ್ಣವಾಗಿ ತಿಳಿಯುತ್ತದೆ. ನಮ್ಮ ಶಾಲೆಯಲ್ಲಿ ಕಳೆದ ವರ್ಷ LKG ಅನ್ನು ಪ್ರಾರಂಭಿಸಲಾಯಿತು. UKG ಮತ್ತು 1ನೇ ತರಗತಿಯನ್ನು ಆಂಗ್ಲ ಮಾಧ್ಯಮವನ್ನಾಗಿ ಮಾಡಲಾಯಿತು. ನಮಗೆ ಶಾಲೆಯಲ್ಲಿ ಶಿಸ್ತನ್ನು ಹೇಳಿಕೊಡುತ್ತಾರೆ. ನಮಗೆ ಶಾಲೆಯಿಂದ ಅನೇಕ ಸೌಲಭ್ಯಗಳು ಸಿಗುತ್ತದೆ. ಅನೇಕ ಸೌಕರ್ಯಗಳು ಇದ್ದು ನಮ್ಮ ಶಾಲೆಯ ಪರಿಸರವು ತುಂಬ ಸ್ವಚ್ಛವಾಗಿದೆ ಎಂದು ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಜಕಾರು ಸುಮಾರು 116 ವರ್ಷ ಇತಿಹಾಸ ಇರುವಂಥ ಈ ಸಂಸ್ಥೆ ಈಗ ಕಾರ್ಕಳ ತಾಲೂಕಿನಲ್ಲೇ ಒಂದು ಉತ್ತಮ ಶಾಲೆಯಾಗಿ ಪ್ರಗತಿಯನ್ನು ಹೊಂದ್ತಾ ಇದೆ. ಈ ಸಂಸ್ಥೆಯಲ್ಲಿ ಸುಮಾರು ಸರ್ಕಾರಿ 7 ಜನ ಶಿಕ್ಷಕರು ಕರ್ತವ್ಯ ನಿರ್ವಹಿಸುತ್ತಿದ್ದು, ಗೌರವ ಶಿಕ್ಷಕರಾಗಿ 3 ಜನ, ಒಟ್ಟಿಗೆ 10 ಜನ ಶಿಕ್ಷಕರು ಇರುವಂಥ ಒಂದು ಸಂಸ್ಥೆಯಾಗಿದೆ. ನಮ್ಮ ಸಂಸ್ಥೆಯಲ್ಲಿ 130 ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ. ಕಾರ್ಕಳ ತಾಲೂಕಿನಲ್ಲಿಯೇ 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರುವಂಥ ಸಂಸ್ಥೆ ಇದಾಗಿದೆ. ಸರ್ಕಾರ ಕೊಡುವಂಥ ಎಲ್ಲ ಸವಲತ್ತುಗಳನ್ನು ವಿದ್ಯಾರ್ಥಿಗಳಿಗೆ ತಲುಪಿಸುವಲ್ಲಿ ನಾವು ಶ್ರಮ ವಹಿಸ್ತಾ ಇದ್ದೇವೆ. ಜೊತೆಗೆ ಸರ್ಕಾರದ ಎಲ್ಲ ಯೋಜನೆಗಳು, ಎಲ್ಲ ಚಟುವಟಿಕೆಗಳು ನಮ್ಮ ಸಂಸ್ಥೆಯಲ್ಲಿ ಕೂಡ ನಡೀತಾ ಇದೆ. ಎಲ್ಲ ಮಕ್ಕಳು ಬಹಳ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ. ಅದು ಅಲ್ಲದೆ ಕ್ಲಸ್ಟರ್ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿಯೂ ಕೂಡ ಸ್ಥಾನವನ್ನು ಪಡೆದಿರುವುದು ನಮಗೆ ಹೆಮ್ಮೆಯ ವಿಚಾರವಾಗಿದೆ. ನಮ್ಮ ಸಂಸ್ಥೆಯಲ್ಲಿ ಉತ್ತಮ ರೀತಿಯಲ್ಲಿ ವಿದ್ಯಾಭ್ಯಾಸ ನಡೀತಾ ಇದೆ. ಜೊತೆಗೆ ಈ ಕಳೆದ ಸರಿಯಿಂದ LKG ಮತ್ತು UKG ತರಗತಿಗಳು ಪ್ರಾರಂಭಗೊಂಡಿವೆ. ಪ್ರಸ್ತುತ ವರ್ಷ 1ನೇ ತರಗತಿ ಆಂಗ್ಲ ಮಾಧ್ಯಮವು ಈ ಸಂಸ್ಥೆಯಲ್ಲಿ ಸರ್ಕಾರದ ಅನುಮತಿಯೊಂದಿಗೆ ಪ್ರಾರಂಭಗೊಂಡಿರುವುದರಿಂದ ಮುಂದಿನ ದಿನಗಳಲ್ಲಿ 2ನೇ 3ನೇ ಈ ರೀತಿ ಎಲ್ಲ ತರಗತಿಗಳು, ಒಂದು ಆಂಗ್ಲ ಮಾಧ್ಯಮ ಹಾಗೂ ಒಂದು ಕನ್ನಡ ಮಾಧ್ಯಮ ತರಗತಿಗಳು ಪ್ರಾರಂಭಗೊಂಡು ಈ ಸಂಸ್ಥೆ ಉತ್ತಮ ಒಂದು ಪ್ರಗತಿ ಹತ್ರ ಸಾಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಊರಿನವರು ತಾವೆಲ್ಲರೂ ತುಂಬ ಹೃದಯದ ಸಹಕಾರವನ್ನು ನೀಡಿದಾಗ ಸಂಸ್ಥೆ ಉಳಿಯುವಲ್ಲಿ, ಬೆಳೆಸುವಲ್ಲಿ ಸಾಧ್ಯ ಆಗ್ತದೆ ಅನ್ನುವ ಮಾತನಾಡಿದ ಅವಕಾಶಕ್ಕಾಗಿ ವಂದನೆ. ಶತಮಾನವನ್ನು ಕಂಡಂತಹ ನಮ್ಮ ಶಾಲೆ ನಮ್ಮೂರ ಹೆಮ್ಮೆ ಎನ್ನುವ ನಿಟ್ಟಿನಲ್ಲಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಜಕಾರು ಕಾರ್ಕಳ ತಾಲೂಕಿನಲ್ಲಿಯೇ ಒಂದು ಉತ್ತಮ ಸಂಸ್ಥೆಯಾಗಿ ಬೆಳೆಯುತ್ತಾ ಇದೆ. ಈ ಸಂಸ್ಥೆಯಲ್ಲಿ ನಾನು ಸುಮಾರು 15 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇರುವುದು ನನ್ನ ಭಾಗ್ಯ ಅಂತ ಭಾವಿಸಿಕೊಳ್ತಾ ಇದ್ದೇನೆ. ನಾನು ಇಲ್ಲಿ ದೈಹಿಕ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸುತ್ತಾ ಈ ಶಾಲೆಯ ವಿದ್ಯಾರ್ಥಿಗಳಿಗೆ ಅನೇಕ ರೀತಿಯಲ್ಲಿ ಕ್ರೀಡೆಯಲ್ಲಿ ರಾಜ್ಯ ರಾಷ್ಟ್ರಮಟ್ಟಕ್ಕೆ ತಲುಪುವಲ್ಲಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದೇನೆ. ಈ ಶೈಕ್ಷಣಿಕ ಸಾಲಿನಲ್ಲಿ ನಮ್ಮ ಸಂಸ್ಥೆಯ ಹಳೆ ವಿದ್ಯಾರ್ಥಿ ಸಂಘ ಸ್ಥಾಪನೆಯಾಗಿದೆ. ಒಂದು ಉನ್ನತವಾದಂತಹ ಈ ಸಂಸ್ಥೆ ಉಳಿಸಬೇಕು, ಬೆಳೆಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಅನೇಕ ಹಳೆ ವಿದ್ಯಾರ್ಥಿಗಳು ಈ ಶಾಲೆಗೆ ಆಗಮಿಸಿ ಈ ಸಂಸ್ಥೆಯನ್ನು ಉಳಿಸಬೇಕು, ಬೆಳೆಸಬೇಕು ಎನ್ನುವಂಥ ಒಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಈ ಶಾಲೆಯಲ್ಲಿ ಕಲಿತಂಥ ಅನೇಕ ವಿದ್ಯಾರ್ಥಿಗಳು ಉನ್ನತ ಹುದ್ದೆಯಲ್ಲಿದ್ದುಕೊಂಡು ಈ ಶಾಲೆಯ ಪ್ರಗತಿಗೆ ತಾವೆಲ್ಲರೂ ಕೈಜೋಡಿಸಬೇಕು ಎನ್ನುವಂತಹ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಾ ಅವಕಾಶಕ್ಕಾಗಿ ವಂದಿಸುತ್ತೇನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ ಪಾಠಶಾಲಾ ಪಾಠಶಾಲಾ. ನಮಸ್ಕಾರ, ನನ್ನ ಹೆಸರು ಸತ್ಯೇಂದ್ರ ಗಿಣಿ ಅಂತೇಳಿ. ನಾನು ಇಲ್ಲಿ ಅಜಕಾರ್ನ ನಮ್ಮ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯದ್ದು ಹಳೆ ವಿದ್ಯಾರ್ಥಿ. 1986-87 ಇಸ್ವಿಯಲ್ಲಿ ನಾನು 7ನೇ ಕ್ಲಾಸ್ ಮುಗಿಸಿದ್ದೇನೆ. ವಿಷಯ ಏನು ಹೇಳಿದ್ರೆ, ಈ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಪ್ರಾರಂಭ ಅಂದರೆ ನಮ್ಮ ಅಜಕಾರ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಹಳೆಯ ಕಟ್ಟಡ ಇತ್ತು. ಅಲ್ಲಿ ಸಾಧಾರಣ 1 ಶತಮಾನಗಳಕ್ಕಿಂತಲೂ ಹಿಂದೆ 1908-9 ಆಸುಪಾಸಿನಲ್ಲಿ ಅಲ್ಲಿ ಶಾಲೆ ಪ್ರಾರಂಭವಾಯಿತು. ಅಂದರೆ ಈ ಶಾಲೆಗೆ ಹತ್ರ 1/4 ಶತಮಾನ ಆಗ್ತಾ ಬಂದಿದೆ. ಈಗ ನಮ್ಮ ಪ್ರೀತಿಯ ಶಾಲೆ, ನಮ್ಮೂರ ಶಾಲೆ ಕಡೆಗೆ ಈಗ ಕಟ್ಟಡ ಇರುವಂಥ ಸ್ಥಳದಲ್ಲಿ ನನ್ನ ಅಜ್ಜ ಅಂದರೆ ದಿವಂಗತ ಪಾಂಡುರಂಗ ಕಿಣಿ ಅವರು ಮುಖ್ಯೋಪಾಧ್ಯಾಯರಾಗಿ ಇಲ್ಲಿ ಈ ಕಟ್ಟಡವನ್ನು ಪ್ರಥಮ ಕಟ್ಟಡ ನಿರ್ಮಾಣ ಮಾಡ್ತಾರೆ. ಅವರಿಗೆ
ಜನರು ದೇವ್ ಮಾಸ್ಟರ್ ಅಂತಲೇ ಕರೀತಾರೆ. ಈಗಲೂ ಹಿರಿಯರಿಗೆ ದೇವ್ ಮಾಸ್ಟರ್ ಅಂದ್ರೆ ಚಿರ ಪ್ರಾತಸ್ಮರಣೀಯರು. ಈ ಶಾಲೆ ನಮ್ಗೆ ತುಂಬಾ ಅಚ್ಚುಮೆಚ್ಚಿನದು. ಯಾಕೆ ಅಂತ ಹೇಳಿದ್ರೆ ನಾವು ಬಾಲ್ಯವನ್ನು ಕಳೆದದಿಲ್ಲೇ, ನಮ್ಮ ಆಟ ಊಟ ಪಾಠ ಎಲ್ಲ ಇಲ್ಲೇ ಆಗಿದ್ದು 7ನೇ ಕ್ಲಾಸ್ ತನಕ. ಆಗ ಎಲ್ಲ ಕಡೆ ಇರುವಂತೆ ಸರ್ಕಾರಿ ಶಾಲೆಗಳೇ ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡ್ಲಿಕ್ಕೆ ಇರುವಂತದ್ದು. ನಮಗೂ ಹಾಗೆ ಈ ಸರ್ಕಾರಿ ಶಾಲೆಯಲ್ಲಿ ಕಲಿಯುವುದು ನಮ್ಮ ಭಾಗ್ಯ ಅಂತ ತಿಳಿದಿದೆ. ಯಾಕಂತ ಹೇಳಿದ್ರೆ ಅಷ್ಟು ನಮಗೆ ಅದು ಪ್ರಾತಸ್ಮರಣೀಯ ಶಾಲೆ ಆಗಿದೆ, ನಮ್ದು ವಿದ್ಯಾಸಂಸ್ಥೆ ಆಗಿದೆ. ಅಷ್ಟು ಪ್ರತಿಯೊಬ್ಬರು ಇಲ್ಲಿ ಕಲ್ತವ್ರು ತುಂಬಾ ಮುಂದಿನ ಭವಿಷ್ಯದಲ್ಲಿ ತುಂಬಾ ಒಳ್ಳೆ ಒಳ್ಳೆ ಕಾರ್ಯಗಳನ್ನು ಮಾಡಿ ಉತ್ತಮ ಸ್ಥಾನದಲ್ಲಿ ಇದ್ದಾರೆ. ಮುಖ್ಯವಾಗಿ ಉತ್ತಮ ನಾಗರಿಕರನ್ನು ನಿರ್ಮಾಣ ಮಾಡಿದೆ ಈ ಶಾಲೆ. ತುಂಬಾ ಮೆಮೊರೀಸ್ ಅಂದ್ರೆ ನೆನಪುಗಳು ಈ ಶಾಲೆ ಒಟ್ಟಿಗೆ ನಮಗೆ ಸಂಬಂಧವನ್ನು ಕಲ್ಪಿಸಿಕೊಟ್ಟಿದೆ. ನಾನು 7ನೇ ಕ್ಲಾಸ್ ಇರುವಾಗ ಇಲ್ಲಿ ವಿದ್ಯಾರ್ಥಿ ನಾಯಕನಾಗಿ ಸಹ ಇದ್ದೆ. ಬೆಳಿಗ್ಗೆ 6ಕ್ಕಿಂತ ಮೊದಲೇ ಬರೋದು, ಶಾಲೆ ಬೀಗ ತೆರೆದು ನಮ್ಮ ಶಿಕ್ಷಕರು ಮುಖ್ಯೋಪಾಧ್ಯಾಯರಿಗೆ ಸಹಕಾರ ಮಾಡೋದು. ಹಾಗೆ ಎಲ್ಲರೂ ಶಾಲೆಯಿಂದ ಹೋದ್ಮೇಲೆ ಶಾಲೆಗೆ ಬೀಗ ಹಾಕಿ ಹೋಗುವಂಥದ್ದು. ಶಾಲೆಗೆ ಸಮಯ ಬಂದಾಗ ಪೀರಿಯಡ್ ಆಗುವಾಗ ಗಂಟೆ ಹೊಡೆಯುವಂಥದ್ದು. ಮಧ್ಯಾಹ್ನ ಹೊತ್ತಿಗೆ ಆಗ ಉಪಹಾರ ಕೊಡ್ತಿತ್ತು. ಈಗ ಊಟ ಮೊಟ್ಟೆ ಅದೆಲ್ಲ ಬಂದಿದೆ. ನಾವಿರುವಾಗೆಲ್ಲ ಸಣ್ಣ ಇರುವಾಗ ಸಜ್ಜಿಗೆ ಅಂತ ಹೇಳಿ ಕೊಡ್ತಿದ್ರು. ಅದು ಯಾವ ಟೇಸ್ಟ್ ನಮಗೆ ಅದು ಮೆಮೊರಿ ಹಾಗೆ ಉಳಿದಿದೆ. ಅದ ನಂತರ ಬೇರೆ ಬೇರೆ ರೀತಿಯ ಫುಡ್ಗಳು ಬಂದವು. ಅದರ ನಿರ್ಮಾಣ ಕಾರ್ಯದಲ್ಲಿ ತೊಡಗುವಂಥದ್ದು ಅಂಥದ್ದೆಲ್ಲ ನಮಗೆ ತುಂಬಾ ನೆನಪಿನಲ್ಲಿ ಉಳಿಯುವಂಥದ್ದು. ಹಾಗೂ ಇಲ್ಲಿ ನಡೆಯುತ್ತಿರುವ ಕ್ರೀಡಾಕೂಟಗಳು, ಸ್ವಾತಂತ್ರ್ಯ ದಿನಾಚರಣೆ ಅಂತ ಆಚರಣೆಗಳು, ಹಾಗೂ ಬುಧವಾರ ನಡೆಯುವಂತ ಸಭೆ. ಆ ಸಭೆ ನಮ್ಗೆ ಈ ಪಠ್ಯ ಚಟುವಟಿಕೆಗಳಿಂತಲೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿ ಮೂಡುವಂತೆ ಮಾಡಿತ್ತು. ಮತ್ತೆ ಶುಕ್ರವಾರ ನಡೆಯುವಂತಹ ಭಜನಾ ಕಾರ್ಯಕ್ರಮಗಳು, ವರ್ಷಕ್ಕೊಮ್ಮೆ ನಡೆಯುವ ಶಾರದಾ ಪೂಜೆ, ಇಂಥ ಅನೇಕ ಕಾರ್ಯಕ್ರಮಗಳು ಇಲ್ಲಿ ನಮ್ಮನ್ನು ಈ ಶಾಲೆ ಒಟ್ಟಿಗೆ ನಂಟನ್ನು ಹೊಂದುವಂತೆ ಮಾಡಿದೆ. ಇಲ್ಲಿದ್ದು ನೆನಪು ಯಾವಾಗ್ಲೂ ಮರೀಲಿಕ್ಕೆ ಆಗುದಿಲ್ಲ. ಎಲ್ಲಿಂದಲೋ ಬರ್ತೇವೆ. ಈಗ ನಾವು ಶಾಲೆಗೆ ಹೋಗ ಸಾಧಾರಣ 600 ಹತ್ರ ಸ್ಟ್ರೆಂತ್ ಇತ್ತು. 600 ಮಂದಿ ಶಾಲೆಗೆ ಬರ್ತಿದ್ರು. ಈಗ ತಿಳ್ಕೊಂಡಿದ್ದೇನೆ ಸಾಧಾರಣ 130 ಮಕ್ಕಳಿದ್ದಾರಂತೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಇದು ಸರ್ಕಾರಿ ಶಾಲೆ. ಖಾಸಗಿ ಶಾಲೆಗಳು ಸುತ್ತಮುತ್ತ ತುಂಬಾ ಆಗಿವೆ. ಹೆಚ್ಚಿನವರು ಬೇರೆ ಬೇರೆ ಕಡೆ ಕಲಿಸ್ತಾರೆ ಮಕ್ಕಳನ್ನು. ಹಾಗಾಗಿ ಶಾಲೆದು ಸ್ಟ್ರೆಂತ್ ಕಡಿಮೆ ಆಗಿದೆ. ಸರ್ಕಾರ ಇನ್ನೂ ಸಹ ಸವಲತ್ತುಗಳನ್ನು ನೀಡಬೇಕು. ನಮ್ಮ ವಿದ್ಯಾಭ್ಯಾಸ ಅದೊಂದು ನಮ್ಗೆ ಪ್ರತಿಯೊಬ್ಬರು ಮೂಲಭೂತವಾದ ಒಂದು ಹಕ್ಕು. ಹಾಗಾಗಿ ಇದ್ರ ಬಗ್ಗೆ, ವಿದ್ಯಾರ್ಜನೆಯ ಬಗ್ಗೆ ಅಥವಾ ಶಿಕ್ಷಣದ ಬಗ್ಗೆ ಸರ್ಕಾರ ಇನ್ನೂ ಒತ್ತು ಕೊಟ್ಟು ಈ ಖಾಸಗಿ ಶಾಲೆಗಳಿಗೂ ಸಹ ಕಾಂಪಿಟೇಷನ್ ಕೊಡುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರಿ ಶಾಲೆಗಳನ್ನು ತಯಾರು ಮಾಡಬೇಕು. ಯಾಕಂದ್ರೆ ಅತ್ಯುತ್ತಮವಾದ ತರಬೇತಿ ಹೊಂದಿದ ಶಿಕ್ಷಕರು ಇಲ್ಲಿ ಕಲಿಸ್ತಾರೆ. ಆಗಿರುವಾಗ ನಮ್ಮ ಈ ಸರ್ಕಾರಿ ಶಾಲೆಗಳು ಮುಂದೆ ಬರಬೇಕು. ಇದರ ಜೊತೆಯಲ್ಲಿ ನಮ್ಮ ಊರಿನವರು ಸಹ ಕೈ ಜೋಡಿಸಿದ್ರೆ ಇನ್ನೂ ಸಹ ಉತ್ತಮ. ಅದೇ ರೀತಿ ನಾಡ್ದು 24/12/2025 ಈ ಶಾಲೆಯಲ್ಲಿ ಕ್ರೀಡೆ ಹಾಗೂ ಸಹಪಠ್ಯ ವಿಷಯಗಳ ಸ್ಪರ್ಧೆಗಳನ್ನು ಏರ್ಪಡಿಸಿದ ವಿಷಯವಾಗಿ ಬಹುಮಾನ ವಿತರಣೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಇದಕ್ಕೆಲ್ಲರೂ ಸಹ ನಾವು ಕೈ ಜೋಡಿಸೋಣ. ನಮ್ಮೆಲ್ಲರದ ಈ ಶಾಲೆಗೆ ಸಹಕಾರ ಇರಲಿ ಅಂತ ಹೇಳಿ ಎಲ್ಲರೂ ಸಹ ನಾನು ವಿನಂತಿ ಮಾಡಿಕೊಳ್ತೇನೆ. ಜೈ ಹಿಂದ್. ನಾನು ಈ ಶಾಲೆಡು 1ನೇ 7ನೇ ಮುಟ್ಟ ಕಲ್ದೆ. ಈ ಶಾಲೆಡು ಹೆಂಗ್ ಕಲ್ಪನ ಗುರುಕುಲ ಅವಾರ್ಡ್, ದೈಹಿಕ ಶಿಕ್ಷಕರ ಅವಾರ್ಡ್, ಶಿಕ್ಷಕರ ಅವಾರ್ಡ್ ಭಾರಿ ಎಡ್ಡ ಸಪೋರ್ಟ್ ಮಾಡಿದ್ರು ನಮಕ್. ಅಂಚನೆ ಈ ಶಾಲೆ ಉರಿಯೋಡು ಇಂಗ್ಲಿಷ್ ಮೀಡಿಯಂ ಅದು ನಮ್ಮ ಕನ್ನಡ ಮಾಧ್ಯಮ ಸರಕಾರಿ ಶಾಲೆಗೆ ಆದ್ಯತೆಯನ್ನು ಕೊರಲಿಜ್ಜರು. ನಮ್ಮ ಸರಕಾರಿ ಶಾಲೆ ಉರಿಯೋಡು ಆ ಉದ್ದೇಶದ ನಮ್ಮ ಮಾತೆಲ್ಲ ಒಟ್ಟಾದು ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಮಾತಾ ಸದಸ್ಯರೆಲ್ಲ ಈ ಶಾಲೆಗೆ ಬೋಡಾದು ಮಸ್ತ್ ಸಪೋರ್ಟ್ ಕೊರಡ್ತಂಡದ್ದು ಅಲ್ಲಿ ಮಾತರೆಲ್ಲ ಕೈ ಮುಗಿತ್ಕೊಂಡು ಪಾಠಶಾಲಾ ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರುವೊಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ.
ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ ಇಲ್ಲಿ, ಮೇಲೂ ಕೀಳಿಲ್ಲ. ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು. ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು.